ಮುಂದಿನ ಸುದ್ದಿಯನ್ನು ಗಮನಿಸೋದಾದ್ರೆ 5 ದಿನ ಭಾರಿ ಮಳೆಯಾಗುವ ಸಾಧ್ಯತೆಗಳಿದಂತೆ. ಶಾಲಾ ಕಾಲೇಜುಗಳಿಗೆ ರಜೆ. ಸೊ ಹಾಗಾದ್ರೆ ರಾಜ್ಯದಲ್ಲಿ ಇನ್ನು 5 ದಿನ ಭಾರಿ ಮಳೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ನಿರಂತರ 5 ದಿನ ಮಳೆಯಾಗುತ್ತೆ. 5 ದಿನ ಮಳೆ ಪೀಡಿತ ಜಿಲ್ಲೆಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಮುಂಗಾರು ಮಳೆ ಆರ್ಭಟ ಶುರುವಾಗಿದೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಎಡಬಿಡದೆ ಮಳೆ ಸುರಿತಾ ಇದೆ. ಈಗಾಗಲೇ ಅಲ್ಲೂ ಕೂಡ ಕೆಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಕೊಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಎಫೆಕ್ಟು, ಅಲ್ಲಲ್ಲಿ ಭಾರಿ ಮಳೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆಯಾಗಿದೆ. ಮಂಗಳೂರು ಬಂಟ್ವಾಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದೆ. ರಾಜ್ಯದಲ್ಲಿ ಇನ್ನು 5 ದಿನ ಭಾರಿ ಮಳೆಯಾಗುತ್ತೆ. 5 ದಿನ ಮಳೆ ಪೀಡಿತ ಜಿಲ್ಲೆಗಳಲ್ಲಿ ರಜೆಯನ್ನ ಘೋಷಿಸಲಾಗಿದೆ. ಸೊ ಇನ್ನು 5 ದಿನ ಕರ್ನಾಟಕ ಈಗಾಗಲೇ ನೋಡಿ, ಕರಾವಳಿ ಮಲೆನಾಡು ಪ್ರದೇಶಗಳಲ್ಲಿ ಓತಪ್ರೋತವಾದಂಥ ಮಳೆ ಆಗ್ತಾ ಇದೆ. ಎಲ್ಲೂ ಕೂಡ ವಿರಾಮ ಇಲ್ಲ. ಎಡಬಿಡದೆ ಮಳೆ ಸುರಿತಾ ಇದೆ ರಾತ್ರಿ ಹಗಲೆನ್ನದೆ. ಆ ಭಾಗದ ವಾಹನ ಸವಾರರು ತತ್ತರಿಸಿ ಹೋಗಿದ್ದಾರೆ. ಇನ್ನು ಮಂಗಳೂರಿನ ಬಿಜಯ್ ಭಾಗ ಅಂತೂ ಅಕ್ಷರಶಃ ಮುಳುಗಡೆ ಆದಂತೆ ಕಾಣ್ತಾ ಇತ್ತು ಮೊನ್ನೆಯ ದೃಶ್ಯಾವಳಿಗಳು. ಸೊ ಈ ತರಹದ ಮಳೆ ಕೇವಲ ಕರಾವಳಿ ಮತ್ತು ಮಲೆನಾಡಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಕರ್ನಾಟಕದ ವಿವಿಧೆಡೆ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡಲಾಗಿದೆ. 5 ದಿನ ನಿರಂತರವಾಗಿ ಮಳೆ ಸುರಿಯುತ್ತೆ. 5 ದಿನ ಮಳೆ ಪೀಡಿತ ಜಿಲ್ಲೆಗಳಲ್ಲಿ ಈಗಾಗಲೇ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಮುಂಗಾರು ಮಳೆಯ ಆರ್ಭಟ ಮತ್ತೆ ಶುರುವಾಗುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಎಡೆಬಿಡದೆ ಈಗಾಗಲೇ ಮಳೆ ಸುರಿತಾ ಇರುವಂತಹದ್ದು. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಎಫೆಕ್ಟ್, ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದಾಗಿ ಈ ತರಹದ್ದು ಒಂದು ಎಫೆಕ್ಟು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಆಗ್ತಾ ಇರುವಂತಹದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರು ಬಂಟ್ವಾಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸರ್ಕಾರಿ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಸೊ ಇನ್ನು ರಾಜ್ಯದಲ್ಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ. ಇದು ಮುಂಗಾರಿನ ಅತ್ಯಂತ ಮರ್ಮ ಘಟ್ಟದಲ್ಲಿರುವಂತಹದ್ದು. ಇನ್ನೇನು ಅಸಲಿ ಮುಂಗಾರು ಶುರುವಾಗಬೇಕು. ಸೊ ಆರಂಭದ ಪ್ರಾಥಮಿಕ ಮಳೆಯೇ ಇಷ್ಟು ಅಬ್ಬರದಿಂದ ಇದ್ದರೆ ಇನ್ನು ಬರ್ತಾ ಬರ್ತಾ ಇನ್ನು ಎಷ್ಟು ಪ್ರಮಾಣದಲ್ಲಿ ಮಳೆ ಸುರಿಬಹುದು. ಈಗಾಗಲೇ ರಾಜ್ಯಕ್ಕೆ ಸಾಕಾಗಬಹುದಾದಷ್ಟು ನೀರಿದೆಯಾ ಅಂತ ಕೇಳಿದ್ರೆ ಇದೆ ಅಂತಲೂ ಹೇಳ್ಬೋದು, ಇಲ್ಲ ಅಂತಲೂ ಹೇಳ್ಬೋದು ಒಂದಷ್ಟು ಭಾಗಗಳಲ್ಲಿ. ಸೊ ಇನ್ನೂ ಕೂಡ ಮಳೆ ಸುರಿದ್ರೆ, ತೀವ್ರ ಪ್ರಮಾಣದ ನೀರು ಸಂಗ್ರಹ ರಾಜ್ಯದಲ್ಲಾದರೆ ಅಲ್ಲೂ ಕೂಡ ಆತಂಕ. ಇನ್ನು ಅತಿ ಪ್ರಮಾಣದಲ್ಲಿ ಮಳೆ ಕೊರತೆ ಆದರೆ ಅದು ಕೂಡ ಆತಂಕ. ಸೊ ಈ ಎರಡನ್ನು ಬ್ಯಾಲೆನ್ಸ್ ಮಾಡಿ ವಾತಾವರಣ ನಮಗೆ ನೀರು ಕೊಡಬೇಕು ಅಂತೇಳಿ ನಾವು ಹಠಕ್ಕಿಡಿದ್ರೆ ಪ್ರಕೃತಿ ಅದನ್ನು ಕೊಡೋದಿಲ್ಲ. ಸೊ ಅದಕ್ಕೆ ಅನುಗುಣವಾಗಿ ಸಮಾಜದಲ್ಲಿ ನಮ್ಮ ನಡತೆಯೂ ಕೂಡ ಇರಬೇಕು. ಪ್ರಕೃತಿಯ ಜೊತೆಗಿನ ವ್ಯವಹಾರವೂ ಕೂಡ ನೆಟ್ಟಿಗಿರಬೇಕು. ಸೊ ಈಗಾಗಲೇ ಕರಾವಳಿ ಮಲೆನಾಡು ಭಾಗಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ವಾಹನ ಸವಾರರು ಕೂಡ ದಿನದಿಂದ ದಿನಕ್ಕೆ ತತ್ತರಿಸಿ ಹೋಗ್ತಾ ಇದ್ದಾರೆ ಈ ಮಳೆಯ ಅವಾಂತರಕ್ಕೆ. ಇನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ 5 ದಿನ ನಿರಂತರ ಮಳೆ ಸುರಿಯುವ ಸಾಧ್ಯತೆ ಇದೆ ಎಂದು ಈಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.